ನಿನ್ನೆ ಕೇಂದ್ರದಿಂದ 53 ಲಕ್ಷ ಕೋಟಿ ಬಜೆಟ್ ಮಂಡನೆಯಾಯಿತು. ಮೋದಿ ಸರ್ಕಾರದ ವಿರುದ್ಧ ಈಗ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಕಿಡಿಕಾರ್ತಿದ್ದಾರೆ. ಕೇಂದ್ರ ಬಜೆಟ್ನಿಂದ ಕರ್ನಾಟಕಕ್ಕೆ ಏನು ಸಿಕ್ಕಿಲ್ಲ ಅಂದಿದ್ದಾರೆ. ಹಾಗಾದ್ರೆ ಹುಸಿಯಾಯ್ತಾ ಕರ್ನಾಟಕ ಜನರ ನಿರೀಕ್ಷೆ? ಕೇಂದ್ರದಿಂದ ನಿನ್ನೆ 53 ಲಕ್ಷ ಕೋಟಿ ಬಜೆಟ್ ಮಂಡನೆಯಾಗಿದೆ. ಮೋದಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕೇಂದ್ರ ಬಜೆಟ್ನಿಂದ ಕರ್ನಾಟಕಕ್ಕೆ ಏನು ಸಿಕ್ಕಿಲ್ಲ, ಹುಸಿಯಾಗಿದೆ ಕರ್ನಾಟಕ ಜನರ ನಿರೀಕ್ಷೆ ಅಂದಿದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಚೊಂಬು ಸಿಕ್ಕಿದೆ. ಇನ್ನು ತಮಿಳುನಾಡು ಹಾಗೆ ಆಂಧ್ರಕ್ಕೆ ಹೈ ಸ್ಪೀಡ್ ರೈಲಿನ ಲಾಭವನ್ನ ಘೋಷಿಸಲಾಗಿದೆ. ಹಾಗೆ ಅನುದಾನದ ಹಂಚಿಕೆ ನೀರಾವರಿಯಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ಕರ್ನಾಟಕ ಹಾಗೂ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ ಅನ್ನೋದಾಗಿ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಕೇಂದ್ರ ಬಜೆಟ್ನಲ್ಲಿ ಚೊಂಬು ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿರೋದು. ತಮಿಳುನಾಡು ಆಂಧ್ರ ಪ್ರದೇಶಕ್ಕಷ್ಟೇ ಹೈ ಸ್ಪೀಡ್ ರೈಲಿನ ಲಾಭ ಪಡ್ಕೊಂಡಿರೋದು ಅಂತ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನೇನೂ ಕೊಟ್ಟಿಲ್ಲ, ಚೊಂಬು ಕೊಟ್ಟಿದ್ದಾರೆ ಅಷ್ಟೇ. ಕರ್ನಾಟಕಕ್ಕೆ ಹಾಗೂ ದಕ್ಷಿಣ ಭಾರತಕ್ಕೆ ಇದರಿಂದ ಅನ್ಯಾಯ ಆದಂತಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ ಹೈ ಸ್ಪೀಡ್ ಟ್ರೈನ್ ಅನ್ನು ಕೊಟ್ಟಿದ್ದಾರೆ. ಇದರಿಂದ ನಮಗಿಂತ ಆಂಧ್ರ ಪ್ರದೇಶ ಹಾಗೆ ತಮಿಳುನಾಡಿನವರಿಗೆ ಅನುದಾನ ಅನುಕೂಲ ಬಹಳಷ್ಟು ಜಾಸ್ತಿ ಸಿಕ್ಕಿದೆ ಅನ್ನೋದಾಗಿ ಬೇಸರವನ್ನ ವ್ಯಕ್ತಪಡಿಸಿರುವುದು. ಅದರ ಜೊತೆಗೆ ದೂರದೃಷ್ಟಿ ಇಲ್ಲ ಅನ್ನೋದಾಗಿ, ಅಂದ್ರೆ ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಬಹಳ ನಿರಾಶಾದಾಯಕ ದೂರದೃಷ್ಟಿ ಇಲ್ಲದಂತಹ ಬರೀ ಹೇಳಿಕೆಗಳಿಂದ ಕೂಡಿದ ಬಜೆಟ್ ಅನ್ನೋದಾಗಿ ಕಿಡಿಕಾರಿದ್ದಾರೆ. ಜೊತೆಗೆ ಇದೆಲ್ಲ ಮಾತಿನಲ್ಲಿ ಇದೆಯೇ ಹೊರತಾಗಿ ಕೃತಿಗೆ ಇಳಿಯುವಂತಿಲ್ಲ. ಅಂದ್ರೆ ಈಗಾಗಲೇ ರಾಜ್ಯಕ್ಕೆ ಮಲತಾಯಿ ಧೋರಣೆಯಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಜೊತೆ ಬಜೆಟ್ ಕೂಡ ಅದೇ ರೀತಿಯಾಗಿ ಏನು ಮಂಡನೆ ಮಾಡಿದ್ದಾರೆ ಅನ್ನೋದಾಗಿ. ಈ ವರ್ಷ ಸುಮಾರು 70,000 ಕೋಟಿ ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕ ಒಂದೇ ಇಲ್ಲ, ದಕ್ಷಿಣ ಕರ್ನಾಟಕಕ್ಕೂ ಏನು, ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ? ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಚೊಂಬು. ಎರಡು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ಒಂದು ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ, ಹೈದರಾಬಾದ್, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ ಹೈ ಸ್ಪೀಡ್ ಟ್ರೈನ್. ಅದು 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಇದರಿಂದ ಕರ್ನಾಟಕ ಏನು ಉಪಯೋಗ ಆಗಲ್ಲ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಾಗಿ ಅನುಕೂಲ ಆಗೋದು ಹೈದರಾಬಾದು, ಆಂಧ್ರ, ತಮಿಳುನಾಡು ಜಾಸ್ತಿ. ನಾವು ಏನ್ ಬಯಸಿದ್ವು ಅಂತಂದ್ರೆ, ನಮಗ್ ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಪುಣೆ. ನಮಗ್ ಬೇಕಾಗಿದ್ದದ್ದು ಹೈ ಸ್ಪೀಡ್ ಟ್ರೈನ್ಗಳು ಬೇಕಾಗಿದ್ದದ್ದು ನಮಗೆ ಬೆಂಗಳೂರು ಟು ಪುಣೆ,